ಸುಸ್ತಾಗಿದೆಯಾ ಅಲ್ವಾ ನೀರು ಕೊಡು ಅಜ್ಜಿ ಬಾಯ್ಲಿ ಸಿಕ್ಕುದೇನೋ ಇಲ್ಲ ಅಣ್ಣ ಇಲ್ಲೇ ಎಲ್ಲೋ ಬಚ್ಚಿಕೊಂಡಿದ್ದಾನೆ ಎಲ್ಲಿದ್ಯೋ ಸುಮಾರು ಬಾರ ಈಚೆಗೆ ಯಾರು ಗುರು ಹಂಗರ್ಸ್ಕೊಂತವನೆ ಅವ್ರ ನನ್ಗೆ ಹೊಡೆಯಕ್ಕೆ ಬಂದಿರೋದು ಸೆಣ್ಣಂತರ ಎಲ್ಲಿ ಬಚ್ಚಿಕೊಂಡಿದ್ಯೋ ಬಾರ ಆಸೆಗೆಲೆ ಬಾರೋ ಇವಾಗ ಆಚೆ ಬಾರೋ ಅವತ್ ಕೂಡ ಟೈಟ್ ಆಗಿದ್ವಿ ಅಂತ ಬಂದ್ ಹೊಡೆಯೋದಲ್ಲ ಇವಾಗ ಬಾ ಬಂದಿದೀವಿ ಎಲ್ಲ ಇದ್ಯಾ ಗಂಡ್ಸಾಗಿದ್ರೆ ಆಚೆ ಬರೋಲೇ ಏನೋ ನಿಮ್ ಬಗ್ಗೆ ಅಷ್ಟೊಂದು ಕೆಟ್ಟಾಗಿ ಮಾತಾಡ್ತಿರೋ ಸುಮ್ಮನೆ ಇದೆಯಲ್ಲೋ ನಾನೇನಾರ ನಿನ್ ಜಾಗದಲ್ಲಿ ಇದ್ರೆ ಕತ್ರ ಸಾಕ್ಬಿಡ್ತಿದ್ದೆ ನಾನು ಏನ್ ಮಾಡ್ಲಿ ಅವ್ರ 5 ಜನ ಅವ್ರೆ ನಾನು ಒಬ್ಬ ಹೋದ್ರೆ ಅವ್ರು ಸುಮ್ನೆ ಬಿಡ್ತಾರ ನೋಡು ಅಷ್ಟು ಕೆಟ್ಟಾಗ ಅಂತಿದ್ರೆ ನೀನ್ ಸುಮ್ನೆ ಇದ್ರೆ ನಿನ್ ಗಂಡಸು ಅನ್ನಲ್ಲ ಅದು ಹೇಳ್ದಲ್ಲ ಅದಾಗ ಹೋಗ್ತೀಯ ಅಲ್ಲಿ ಹಾಕಿ ಸ್ಟಿಕ್ ಇದೆ ತಗೊಂಡು ಎಲ್ಲಾನು ರುಬ್ಬು ಕೆಲ್ಸ ನಿನ್ ಕೈಲಿ ಆಗಲ್ವಾ ಹಗ್ಗ ಕೊಡ್ತೀನಿ ನೇಣ್ ಹಾಕೊಂಡ್ಬಿಡು ನೀನ್ ನೋಡಕ್ ಒಬ್ಬ ವೀರ ಇದ್ದಂಗಿದೆಯಲ್ಲೋ ಒಬ್ಬ ವೀರನ ಎದುರುಗಡೆ 100 ಜನ ಎದುರಾಳಿಗಳು ಬಂದ್ರು ಅವ್ರು ಹೊಡಿಯಕ್ ಶಕ್ತಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರ ಎದುರುಗಡೆ ನಿಂತ್ಕೊಳಕ ತಾಕತ್ತಿರ್ಬೇಕು ಅಂತವನ್ನೇ ಕೂಡ ವೀರ ಅನ್ನೋದು ನೋಡು ದೇವ್ರ ಅವನೇ ತಗೋ ಹಾಕಿ ಸ್ಟಿಕ್ ಹೋಗಿ ಎಲ್ಲಾನು ರುಬ್ಬು ತಗೋ ಹೋಗೋಡಿ ಹೊಡಿ ಹೋಗೋಡಿ ನಮಃ ಶಿವಾಯ ನಾಗೇಂದ್ರಹಾರಾಯ ತ್ರಿಲೋಕಲೋಚನಾಯ ನಮಃ ಶಿವಾಯ ನಮಃ ಶಂಕರ ಶಶಿಧರ ಹರ ಹರ ಓಂ ದಿಗಂಬರಾಯ ಪರಮೇಶ್ವರಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ ಹರ ಹರ ಶಶಿಧರ ಭಯಂಕರ ಶತ್ರು ಸಂಹರ ಹೊಡಿತೀರ ನನಗೆ ಅಣ್ಣ ಏನು ಬಿಟ್ರೆ ಎಲ್ಲರಿಗೂ ಇವಾಗ ಇವಾಗ ಹೊಡಿ ಬಾರೋ ನನ್ನ ಮಕ್ಕಳ ನಾನು ಕೊನೆ ಯಾವನ್ ಆಗ್ತಾನೆ ಅವನಿಗಂತೂ ಸುಮ್ಮನೆ ಬಿಡಲ್ಲ ಬಂದ್ರ ಸಾಕು ಕೊನೆ ಡಾಕ್ಟರ್ ಅದೇನೋ ಕಿತ್ಕೊಂತೀನಿ ಅಂತೆಲ್ಲ ಕಿತ್ಕೊಳ್ಳಲೇ ಕರೆಕ್ಟ್ ನನ್ನ ಮುಖ ನೋಡ್ಕೋ ಅದೇನ್ ಕಿತ್ಕೋತೀಯೋ ಕಿತ್ಕೋ ಮಗ ಎಲ್ಲಿದನೋ ಅಲ್ಲಿದ್ದ ನೋಡ್ ಮಗ ಥ್ಯಾಂಕ್ಸ್ ಮಗ ನನಗೂ ಗೊತ್ತಿರಲಿಲ್ಲ ಮಗ ಹಾಸ್ಟೆಲ್ ಹತ್ರ ಬಂದು ನೋಡಿದಾಗ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ರು ಅದಕ್ಕೋಸ್ಕರ ರೂಮಲ್ಲಿ ತಂದು ಮಲಗಿಸಿದೀನಿ ಸಾಕ್ಷಿ ಸಾಕ್ಷಿ ನೀನು ಅವ್ರ ಜೊತೆ ಸವಾಸ ಮಾಡಿ ನೋಡಿ ಇವತ್ತು ಎಷ್ಟು ನೋವು ಅನುಭವಿಸ್ತಾ ಇದೀಯಾ ಅವತ್ತು ದೇವಸ್ಥಾನ ಹತ್ರ ನೋಡಿದ್ನಲ್ಲ ಮಗ ಚೆನ್ನಾಗಿ ಕುಡ್ಕೊಂಡು ಇಸ್ಪೀಟ್ ಆಡ್ತಿದ್ನಲ್ಲ ಆದ್ರೂ ನಿಮ್ಮ ಹುಡುಗ ಅಂತ ಗೊತ್ತಿರಲಿಲ್ಲ ಮಗ ಆದ್ರೂ ರೂಮಲ್ಲಿ ತಂದು ಮಲಗಿಸಿದೀನಿ ಥ್ಯಾಂಕ್ಸ್ ಮಗ ಹೆಂಗೋ ಕರ್ಕೊಂಬಂದಲ್ಲ ಬಾ ನೋಡೋಣ ಇನ್ನೊಂದು 2 ದಿನ ರೆಸ್ಟ್ ಅಲ್ಲೇ ಇರು ಮಗ ಈ ಭಾನುವಾರ ನಿನ್ನ SIT ಕಾಲೇಜಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಕ್ಕೆ ಅಲ್ಲಿ ಯಾರೋ ಬರ್ತಾ ಇದ್ದಾರೆ ನನ್ನ ನೋಡಕ್ಕ ಯಾರು ಬರ್ತಾವ್ರೆ
ನಮಸ್ತೆ ಅಂಕಲ್. ನಮಸ್ಕಾರ ಸರ್, ನೀವಿಲ್ಲಿ? ಹೌದಪ್ಪ, ನಿನ್ನನ್ನೇ ನೋಡಕ್ ಬಂದೆ. ತಲೆ ತುಂಬಾ ಬ್ಯಾಂಡೇಜು, ಮುಖ ಬೇರೆ ಊದಿದೆ. ಏನಾಗಿತ್ತು? ನಿನ್ನೆ ಕೇಳ್ತಿರೋದು ಏನಾಗಿತ್ತು? ಬಿಡಿ ಅಂಕಲ್, ನೀವೇನ್ ಹೇಳ್ತೀರಾ? ನೀವೇನ್ ಹೇಳಿದ್ರು ಅವ್ನು ಕೇಳೋ ಸ್ಟೇಜಲ್ಲಿ ಇಲ್ಲ. ಸುಮ್ನೆ ನೀವ್ಯಾಕೆ ತಲೆ ಕೆಡ್ಸ್ಕೊಂತೀರಾ? ಏನ್ ಕೇಳ್ತೀರಾ ಅಂಕಲ್ ಇವನ್ ಬಗ್ಗೆ? ಇಸ್ಪೀಟು, ಸಿಗರೇಟು, ಎಂಡ, ಗುಟ್ಕಾ ಎಲ್ಲಾ ಕಲ್ತ್ಬಿಟ್ಟವನೆ ಅಂಕಲ್. ಸುಮ್ನೆ ಅವನ ಮೇಲೆ ಯಾಕೆ ಅಂಕಲ್ ಆಸೆ ಇಟ್ಕೊಂಡಿದ್ರ? ಕೈ ಬಿಟ್ಬಿಡಿ ಅಂಕಲ್ ಇವನ್ನ. ಕೇಳ್ದೇನೋ ಏನಂದ ಅಂತ. ನಿನ್ಗೇನೋ ಬಂದಿತ್ತು ಇಂಥ ಕೆಲ್ಸ ಕಿಳಿಯಕ್ಕೆ? ಏಯ್, ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ನು. ನೀನ್ ಜನ್ಮಕ್ಕಿಷ್ಟ. ಬಿಡಿ ಅಂಕಲ್, ನೀವ್ ಯಾಕೆ ಇವನ್ ಬಗ್ಗೆ ಬೇಜಾರ್ ಮಾಡ್ಕೊಂತೀರಾ? ಅಲ್ಲಪ್ಪ, ಇವನ್ ಇಂಥ ಕೆಲಸ ಮಾಡವನೆ ಅಂದ್ರೆ ಬೇಜಾರಾಗ್ದಲ್ಲಿ ಇನ್ನೇನಪ್ಪ? ನೀನೇ ಹೇಳು. ಇವ್ರ ಅಪ್ಪ ಅಮ್ಮ ಸತ್ತಾಗ ಯಾರು ನೋಡ್ಕೊಳಕ್ ಬರ್ಲಿಲ್ಲ, ಖುದ್ದಾಗಿ ನಾನೇ ನೋಡ್ಕೊಂತೀನಿ ಅಂದಿದ್ದಕ್ಕೆ ಊರ್ ಜನ ಏನಂದ್ರು ಗೊತ್ತಾ? ಕಂಡೋರ್ ಮಕ್ಕಳು ಯಾವತ್ತಿದ್ರು ಒಂದಲ್ಲ ಒಂದಿನ ಮರ್ಯಾದೆ ಹೋಗೋ ಅಂತ ಕೆಲಸ ಮಾಡೇ ಹೋಗೋದಂತಂದ್ರು ಅವರು. ಇವತ್ತು ಅವ್ರು ಹೇಳ್ದಂಗೆ ಆಗೋಯ್ತು. ಸರ್, ಹೌದು, ಇಲ್ಲೇ SIT ಕಾಲೇಜಲ್ಲಿ ಇದ್ದೀನಿ. ಸಾಕ್ಷಿ, ಅಂಕಲ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಸಾರಿ ಕೇಳೋ. ಓಕೆ ಸರ್, ನಾಳೆ ಫೋನ್ ಮಾಡ್ತೀನಿ. ಯಾವುದಕ್ಕೂ ನಾಳೆ ಹೇಳ್ತೀನಿ. ಯಾಕೆ ಗೊತ್ತಾ? ಕನ್ಫರ್ಮ್ ಆಗಿ ಹೇಳ್ಬಿಟ್ಟು ಅಲ್ಲಿ ಹೋಗಿಲ್ಲ ಅಂದರೆ ತಪ್ಪಾಗುತ್ತೆ. ಹಾಗಾಗಿ ನಾಳೆ ಸಂಜೆ ಯಾವುದಕ್ಕೂ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಸರಿನಾ ಸರ್? ಓಕೆ ಸರ್, ಓಕೆ. ಸರ್, ನಂಗೆ ಕ್ಷಮಿಸ್ಬಿಡಿ ಸರ್. ಇನ್ನೊಂದ್ಸತಿ ತಪ್ಪು ಮಾಡಲ್ಲ ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಬಿಡು, ಎದೋಳ್ ಮೇಲೆ ಎದೋಳ್. ನೀನು ಚಿಕ್ಕವನಾಗಿದ್ದಾಗ ನೀನು ಸ್ಕೂಲಿಗೆ ಸೇರಿಸ್ಬೇಕಂದಿದ್ದಕ್ಕೆ ಎಲ್ಲ ಜನರು ಇವನು ಸಾಕ್ತಿರೋದೇ ಹೆಚ್ಚು, ಅದರಲ್ಲೂ ಓದಿಸ್ತೀನಿ ಅಂತಿದ್ಯಲ್ಲ, ನಿನಗೆ ಬುದ್ಧಿ ಇಲ್ವಾ ಅಂತ ಎಲ್ಲ ಆಡ್ಕೋತಿದ್ರು. ಆದರೆ ನಾನು ಯಾರಿಗೂ ಕಿವಿ ಕೊಡದೆ ನಿನ್ನ ಓದ್ಸೋಕ್ಕೆ ನಿನ್ನ ಮಟ್ಟಕ್ಕೆ ಸೇರಿಸ್ದೆ. ಯಾಕೆ ಗೊತ್ತಾ? ಅಲ್ಲಿ ಎಷ್ಟೋ ಜನ ಓದಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಅಲ್ಲಿ ನೀನು ಅದೇ ಥರ ಓದಿ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು. ಆಗ ನನಗೆ ಯಾರ್ಯಾರು ಆಡ್ಕೋತಿದ್ರು ಅವ್ರ ಮುಂದೆ ನಾನು ತಲೆ ಎತ್ತಿ ನಡಿಬೇಕು ಅಂತ ಆಸೆ ಪಟ್ಟಿದ್ದೆ. ನನ್ನ ಆಸೆ ನೆರವೇರಿಸ್ತೀಯಾ? ನಿಜಾಗ್ಲೂ ಸರ್, ನಿಮ್ಮ ಮರ್ಯಾದೆ ನನ್ನ ಕಳಿಯಲ್ಲ. ಇದೊಂದು ಸತಿ ಎಕ್ಸ್ಕ್ಯೂಸ್ ಕೊಡಿ ಸರ್. ನಿಮ್ಮ ಹೆಸರು ಉಳಿಸ್ತೀನಿ ಸರ್ ನಾನು. ನನಗೆ ಗೊತ್ತು ನೀನು ನನ್ನ ಹೆಸರು ಉಳಿಸ್ತೀಯ ಅಂತ. ಏನೋ ಕೆಟ್ಟಗಳಿಗೆ ವಿಧಿ ನಿನ್ನ ಜೊತೆನೂ ಆಟ ಆಡ್ಬಿಡ್ತು. ಇರಲಿ, ಈ ಕೆಟ್ಟ ಚಟದಿಂದ ಹೊರಗೆ ಬರೋದು ದೊಡ್ಡದೇನಲ್ಲ. ಸರ್, ನಮಸ್ಕಾರ. ಅದೇ ಶಬರಿಮಲೆಗೆ ಬರ್ತೀರ ಅಂದಿದ್ರಲ್ಲ, ನಾನು ಬರೋಕ್ಕಾಗಲ್ಲ ಸರ್. ನಮ್ಮಿಬ್ರು ಹುಡುಗರು ಕಳಿಸ್ತೀನಿ. ನಮ್ಮವ್ರೆ ಸರ್, ನಮ್ಮ ಹುಡುಗರೇ. ಓಕೆ ಸರ್. ನೋಡು, ನಿಮ್ಮಿಬ್ಬರನ್ನ ಶಬರಿಮಲೆ ಕಳಿಸ್ತಾ ಇದ್ದೀನಿ. ಹೋಗಿ ತಪ್ಪಾಯ್ತು ಅಂತ ದೇವ್ರ ಹತ್ರ ಕೇಳ್ಕೊಂಡು ಇನ್ಯಾವತ್ತೂ ಇಂಥ ಚಟಕ್ಕೆ ಇಳಿಯಲ್ಲ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡ್ಬಾ. ಸರಿ ಸರ್. ಇಟ್ಕೋ, ನಾಳೆ ಫೋನ್ ಮಾಡ್ತೀನಿ. ಬಂದ್ಬಿಟ್ಟು ಇಬ್ರು ಮಾಲೆ ಹಾಕ್ಸ್ಕೊಂಡು ಹೋಗ್ಬರ್ರಿ. ಸರಿ, ಆಯ್ತು ಅಂಕಲ್. ಸರಿ, ನಾನು ಬರ್ತೀನಿ. ಓಕೆ, ಬಾಯ್ ಅಂಕಲ್. ನೇತ್ರೇಶ್, ನನ್ನ ಸಖೇತ್ನ ನೋಡಬೇಕು. ಅವ್ನಿಗೆ ಫೋನ್ ಮಾಡಿ ಹೋಗೋಣ ಅಂದರೆ ನನಗೆ ಮುಖ ಇಲ್ಲ. ಅದಕ್ಕೆ ನಿನ್ಗೊಂದು ಲೆಟ್ರ್ ಬರ್ಕೊಡ್ತೀನಿ, ಹೋಗಿ ಕೊಡ್ತೀಯಾ ಪ್ಲೀಸ್? ಆಯ್ತು, ಬರ್ಕೊಡಪ್ಪ, ಕೊಡ್ತೀನಿ. ಸರಿ, ಹಾಗಾದರೆ ನಾನು ಅಲ್ಟಿ ಅಂಗಡಿ ಹತ್ರ ಬರೀತಾ ಇರ್ತೀನಿ, ನೀನು ಅಲ್ಲೇ ಬಾ. ತಗೊಳ್ರಿ. ಏನ್ಲೇ ನೀನ್ ಇಲ್ಲಿ? ಇಲ್ಲೇ ಬಂದಿದೆ. ಲೇ ವಿನಿ, ಬಾರ್ಲೆ. ಏನೋ? ಅದೇ ನನ್ನ ಫ್ರೆಂಡ್ ಬಗ್ಗೆ ಸ್ಟೋರಿ ಹೇಳಿದ್ನಲ್ಲ, ಇವನೇ. ನೀನೇನಾ? ನಾನಾ? ಏನು ಸ್ಟೋರಿ? ನನಗೇನು ಅರ್ಥ ಆಗ್ತಿಲ್ಲ. ಏನಿಲ್ಲ ಲೇ, ನಿನ್ ಬಗ್ಗೆ ಏನೋ ಹೇಳ್ತಿದ್ದೆ. ನನ್ನ ಬಗ್ಗೆನಾ?
ಅದೇ ನೀನು ಸಿಗರೇಟ್ ಎಣ್ಣೆ ಸ್ವೀಟ್ ಆಡೋದೆಲ್ಲ ಬಿಟ್ಟಲ್ಲ ಅದ್ರ ಬಗ್ಗೆ ಹೇಳ್ತಿದ್ದೆ. ಹೌದಾ, ಸರಿ ಕಣ, ನನಗೆ ಇವತ್ತು ಮುಖ್ಯವಾದ ಕೆಲಸ ಇದೆ, ನಾನು ಬರ್ತೀನಿ, ಟೈಮ್ ಆಗುತ್ತೆ. ಸರಿ ಬಿಡ್ಲ, ಆಯ್ತು. ಬಾರೋ ಗೆಳೆಯ. ಒಂದು ಫೋನ್ ಮಾಡಿ ಬರೋದು ಬಿಟ್ಟು ಹಳೆ ಕಾಲದ ಥರ ಲೆಟ್ರ್ ಬರ್ದು ಬಂದಿದ್ಯಲ್ಲೋ. ನನ್ಗೆ ಹೊಡೆದಿದ್ದಕ್ಕೆ ನೀನು ಹೋಗಿ ಅವ್ರಿಗೆ ಹೊಡೆದೆ, ನಿನ್ಗೆ ಹೊಡೆದಿದ್ದಕ್ಕೆ ನಾವೆಲ್ಲರೂ ಹೋಗಿ ಅವ್ರ ಕೈ ಕಾಲೇ ತೆಗೆದ್ಬಿಟ್ರಿ. ಇನ್ನು ನಮ್ಮಿಂದ ನಿಂಗೆ ಯಾವುದೇ ಥರ ತೊಂದರೆ ಆಗಲ್ಲ. ಬಾ ಇಲ್ಲೇ ಹೋಗ್ಬರೋಣ. ಇಲ್ಲೇ ಅಂದ್ರೆ ಏನು ಇಸ್ಪೀಟ್ ಆಡಕ್ಕ? ನಾನು ನಿನ್ನೆಲ್ಲಿಗೋ ಕರ್ಕೊಂಡು ಹೋಗ್ತೀನಿ. ಸರಿ ನಡಿ. ಏನು ಮಚ್ಚ ಮತ್ತೆ ಇದೇ ಲೊಕೇಶನ್ನು? ಪೊಲೀಸ್ಗಳು ಅಂಚೆ ಒಳಗಡೆ ಬಾ. ನಿಂದ ಆಟ. ಇನ್ನ ಐತೆ, ಇನ್ನ ಅರ ಇನ್ನ ಒಳಗೆ ಇನ್ನ ಹಾಕೋರು. ಓಯ್ ನಂದು 20. ನಿಂದು 20? ಸ್ಮಾಲ್ ಕೊಡಿ. ಒಂದು 2 ಬೇಡ, ಇವನ್ ಸೇದಲ್ಲ. ಯಾರಿಗೆ ಹೇಳ್ತಿದ್ಯಾ ಅಂಕಲ್? ನಂಗೆ ಸ್ಮಾಲ್ ಬೇಡ, ಕಿಂಗ್ ಕೊಡಿ. ಕಿಂಗ ನೋಡಪ್ಪ, ಶಿಷ್ಯ ಗುರುನೇ ಮೀರಿಸ್ಬಿಟ್ಟ. ಅಂಕಲ್, ಒಂದು ಮಾಡಿಕ್ ಚಂದ್ ಕೊಡಿ. ನೀನೇನೋ ಸಾಕ್ಷಿ, ಬಾಳೆಹಣ್ಣು ತಿಂತೇನಾ? ಯಾವ ಮನೆಗೆ ಬಾಳೆಹಣ್ಣು? ಅಂಕಲ್ ನನ್ಗೊಂದು ಮಾಣಿಕ್ ಚಂದ್ ಕೊಡಿ. ಚಿಕ್ಕದಲ್ಲ, ದೊಡ್ಡದು ಕೊಡಿ. ದೊಡ್ಡದಾ? ಸರ್ ಏನು ಕೊಡೋಣ? ಒಂದು ರಾಜಾ ವಿಸ್ಕಿ, ಒಂದು ಪೆಪ್ಸಿ. ಸರ್ ಸೈಡ್ಸ್ ಏನು ಕೊಡಲಿ? ಫಸ್ಟ್ ತೊಗೊಂಬನ್ನಿ, ಆಮೇಲೆ ಹೇಳ್ತೀನಿ. ಯಾರಿಗೆ ಪೆಪ್ಸಿ? ನಿಂಗೆ? ನನ್ಗ? ಅಣ್ಣ ಒಂದು ನಿಮಿಷ ಬರೋಣ ಇಲ್ಲಿ. ಅಣ್ಣ ಪೆಪ್ಸಿ ಬೇಡ, ಒಂದು ಸಿಗ್ನೇಚರು, ಒಂದು KF ಸ್ಟ್ರಾಂಗು, ಒಂದು UB ತಗೊಂಬರೋಣ. ಇವೆಲ್ಲ ಯಾರಿಗೋ? ಇನ್ಯಾರಿಗೆ? ನನಗೆ. ಆಯ್ತು ಬಿಡು, ಮುಗೀತು ನಿನ್ನ ಕತೆ. ಇನ್ನ ಅಷ್ಟೇನಾ? ಮುಗೀತಾ? ಏನಪ್ಪ ಲಾಸ್ಟ್ ಸೀಕ್ವೆನ್ಸ್ ಕ್ಲೈಮ್ಯಾಕ್ಸ್ ಥರನೇ ಅನ್ನಿಸ್ಲಿಲ್ಲ. ಈ ಸ್ಟೋರಿ ಕಾನ್ಸೆಪ್ಟೇ ನಂಗೆ ಅರ್ಥ ಆಗಲಿಲ್ಲಪ್ಪ. ಬ್ಯಾಡ್ ಹ್ಯಾಬಿಟ್ ಕಲಿತಾನಂತೆ, ಮತ್ತೆ ಬಿಡ್ತೀನಿ ಅಂತಾನಂತೆ, ತಿರುಗಿ ಕಲಿತಾನಂತೆ. ನನಗೇನು ಈ ಸ್ಟೋರಿನ ಅರ್ಥ ಆಗಲಿಲ್ಲಪ್ಪ. ಲೇ, ನಿಮ್ಮಂಥ ಹುಡುಗರಿಗೆ ಹೆಂಗೆ ಹೇಳಿದ್ರು ಅರ್ಥ ಆಗಲ್ಲ ಬಿಡಿ. ಅದ್ರಲ್ಲಿ ಏನು ಹೇಳಿದೆ ಗೊತ್ತೇನ್ರೋ? ಒಂದು ಸತಿ ಬ್ಯಾಡ್ ಹ್ಯಾಬಿಟ್ ಕಲ್ತ್ರೆ. ನೀವೇನು ಹೇಳಬೇಕು ಅಂತಿದ್ರು ಅದು ಈ ಕ್ಯಾಸೆಟಲ್ಲಿ ಇದೆ, ತಡೀರಿ ಹಾಕ್ತೀನಿ. ಈ ಕಥೆಯಲ್ಲಿ ಬಂದ ಈ 4 ಚಟಗಳಂತೆ: ಸಿಗರೇಟ್, ಗುಟ್ಕಾ, ಇಸ್ಪೀಟ್, ಡ್ರಿಂಕ್ಸ್ ಹಾಗೂ ಈ ಕಥೆಯಲ್ಲಿ ಬಂದ ಈ ಬಾಲಕ ಯಾವುದೇ ದುಶ್ಚಟಗಳನ್ನು ತಿಳಿಯದ ಒಬ್ಬ ಸಾಮಾನ್ಯ ಹುಡುಗ. ದಿನಗಳು ಕಳೆದಂತೆ ಈ ಹುಡುಗನಿಗೆ ಕಾರಣಾಂತರದಿಂದ 4 ಚಟಗಳು ಪರಿಚಯವಾದವು. ಹಂತವಾಗಿ ಅವುಗಳಿಗೆ ಬಹಳ ಹತ್ತಿರಕ್ಕೆ ನಂಟಾದನು. ಹೀಗೆ ಭೂಮಿ ದಿನನಿತ್ಯ ತಿರುಗಿದ ಹಾಗೆ ಇವನೂ ದಿನನಿತ್ಯ ಅವುಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಬಂದನು. ಎಲ್ಲ ಜನರ ಜೀವನದಲ್ಲೂ ವಿಧಿ ಇರುವ ಹಾಗೆ ಇವನ ಜೀವನದಲ್ಲೂ ಈ ಹುಡುಗರು ವಿಧಿಯಾಗಿ ಅಪ್ಪಳಿಸಿದರು.
ಆ ವಿಧಿಯಿಂದ ಇವನು ಕೆಟ್ಟ ಚಟಗಳಿಗೆ ಬಲಿಯಾದನು. ಒಂದು ಗಿಡವು ಹೇಗೆ ದಿನೇ ದಿನೇ ಬೆಳೆದು ಮರವಾಗುತ್ತದೋ ಅದೇ ರೀತಿ ಇವನು ಆ ಚಟಗಳನ್ನು ಬಳಸುತ್ತಾ ಬಹಳಷ್ಟು ಎತ್ತರಕ್ಕೆ ಬೆಳೆದು ನಿಂತನು. ವಿಧಿಯು ಇವನಿಗೆ ಹೇಗೆ ಕೆಟ್ಟ ಚಟಗಳನ್ನು ಕಲಿಸಿತ್ತೋ ಅದೇ ರೀತಿ ಇವನಿಗೆ ಆ ಚಟಗಳೊಡನೆ ಸಂಬಂಧ ಇದ್ದ ಕಾರಣದಿಂದಾಗಿ ಇವನ ಪ್ರಾಣಕ್ಕೆ ಅಪಾಯ ತಂದಿತ್ತು. ಮಕ್ಕಳು ಹಾಳಾದಾಗ ಅದನ್ನು ಕಂಡು ಪೋಷಕರು ತಮ್ಮ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳುವ ಹಾಗೆ ಈ ವ್ಯಕ್ತಿಯು ಇವನಿಗೆ ಆ ಚಟಗಳಿಂದ ಹೊರಬರಲು ತಿದ್ದಿ ಬುದ್ಧಿ ಹೇಳಿದರು. ಆಗ ಇವನು ಸಂಪೂರ್ಣವಾಗಿ ನಾನು ಚಟವನ್ನು ಬಿಡುತ್ತೇನೆ ಎಂದು ದೇವರ ಮೇಲೆ ಪ್ರಮಾಣ ಮಾಡಿ ಶಬರಿಮಲೆಗೆ ಹೊರಟನು. ಏನೇ ಮಾಡು ನಿನ್ನನು ನಾನು ಬಿಡೆನು ಎನ್ನು ನಮ್ಮಪ್ಪ, ನೀನೆಲ್ಲಿರುವೆಯೋ ಅಲ್ಲೇ ಇರುವೆ ಸ್ವಾಮಿ ಶರಣು ಅಯ್ಯಪ್ಪ. ಏನೇ ಮಾಡು ನಿನ್ನನು ನಾನು ಬಿಡೆನು ಎನ್ನು ನಮ್ಮಪ್ಪ, ನೀನೆಲ್ಲಿರುವೆಯೋ ಅಲ್ಲೇ ಇರುವೆ ಸ್ವಾಮಿ ಶರಣು ಅಯ್ಯಪ್ಪ. ಶರಣು ಶರಣು ಅಯ್ಯಪ್ಪ ಸ್ವಾಮಿಯ ಶರಣು ಅಯ್ಯಪ್ಪ. ಶರಣು ಶರಣು ಅಯ್ಯಪ್ಪ ಸ್ವಾಮಿಯ ಶರಣು ಅಯ್ಯಪ್ಪ. ನಾಯಿ ಬಾಲ ಡೊಂಕಂತೆ ಮತ್ತೆ ಇವನು ಆ ಚಟಗಳೊಡನೆ ಸಂಪರ್ಕ ಬೆಳೆಸಿದನು. ಒಂದು ಸಾರಿ ಈ ಚಟಗಳನ್ನ ಕಲಿತರೆ ಅದನ್ನ ಬಿಡಬಹುದು, ಆದರೆ ಶಾಶ್ವತವಾಗಿ ಬಿಡಲು ಕಷ್ಟ ಸಾಧ್ಯ. ಇದಕ್ಕೆ ಸಾಕ್ಷಿ ಈ ಸಾಕ್ಷಿ. ಆದ್ದರಿಂದ ಈ ದುಶ್ಚಟಗಳಿಗೆ ನೀವ್ಯಾರು ಬಲಿಯಾಗಬೇಡಿ. ಹಾಗೂ ಈ ದುಶ್ಚಟಗಳನ್ನು ಕಲಿತಿರುವ ಜನರು ಇದರಿಂದ ಆಗುವ ಅನಾಹುತಗಳನ್ನು ತಿಳಿದು ಕಷ್ಟದಿಂದಲೋ ಇಷ್ಟದಿಂದಲೋ ಈ ದುಶ್ಚಟಗಳನ್ನು ಬಿಟ್ಟು ಮತ್ತೆ ನಿಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಿ. ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ. ನೀಗಿಸು ಬಾಳಿನ ಅಹಂ 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 ಮಾನಸ ಮಂದಿರ